ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಅಕ್ಷಯ್. ಇವತ್ತು ನಮಗೆ ಡ್ಯೂಟಿ ಇಲ್ದಿರೋ ಕಾರಣ ಇವತ್ತು ಟಾಸ್ಕ್ ಹಾಕೊಂಡು ಬರೀ ತಿರುಗಾಡೋದೇ ಆಗೈತೆ. ಇವಾಗ ನಾವು ಒಂದು MG ಸರ್ವಿಸಿಂದ ಎತ್ಕೊಬರ್ಬೇಕು. ಅಲ್ಲಿ ಹೋಗ್ತಾಯಿದ್ದು, ಬರೀ ನಾವು ಹೋಗೋಣ. ನೋಡಿ ಗಾಯ್ಸ್, ನಮ್ಮ ಅಕ್ಷಯ್ ಈಗ ಗಾಡಿ ಓಡಿಸ್ಕೊಂಡು ಹೋಗ್ತಾವನೆ. ನನ್ನನ್ನು ಸುಮ್ಮನೆ ಅಲ್ಲಿ ಬಿದ್ದಿದ್ದೆ, ಕರ್ಕೊಂಬಂದ ಬಾ ಅಂತ. ಓಕೆನಾ? ಡ್ಯೂಟಿಗೆ ರಿಸನ್ ಕೊಟ್ಟಿದ್ದು ಅಂದ್ಬಿಟ್ಟು ಡ್ಯೂಟಿ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಸುಮ್ಮನೆ ಟಾಸ್ಕ್ ಹಾಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇದ್ದೀವಿ. ಗಾಡಿ ನೆನ್ನೆ ಸರ್ವಿಸ್ ಬಿಟ್ಟು ಬಂದಿರೋದು. ನೆನ್ನೆನೇ ಅದು ರೆಡಿ ಆಗಿಲ್ಲ. ಇವತ್ತು ಫೋನ್ ಮಾಡಿ ರೆಡಿ ಆಗೈತೆ ಅಂತ ಹೇಳಿದ್ರು. ಅದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಸುಮ್ಮನೆ ನಾನು ಅಲ್ಲಿ ಕೂತ್ಕೊಂಡಿದ್ದೆ, ನೆಮ್ಮದಿಯಾಗೆ ಕೂರಿಸಿದೆ, ಕರ್ಕೊಂಬಂದವನೆ. ನಾನು ನಮ್ಮ ದೋಸ್ತ್ ಇಬ್ಬರು ಹೋಗ್ತಾ ಇದ್ವಿ. ಅವನು ಇವತ್ತು MG ನಾನು ಓಡಿಸ್ತೀನಿ ಅಂತ ಅವನು ಹೇಳ್ತಾನೆ, ನಾನು ಓಡಿಸ್ತೀನಿ ನಾನು ಅಂತ ಹೇಳ್ತಾ ಇದ್ದೀನಿ. ಬರೀ ಇವತ್ತು MG ಯಾರು ಓಡಿಸ್ತಾರ ಅಂತ ನೋಡೋಣ. MG ಅಷ್ಟು ಹೈಟ್ ಇಲ್ಲ, ನಿಮ್ಗೆ MG ಬೇಕಂತೆ ಫ್ರೆಂಡ್ಸ್. ಏನು ಮಾಡೋದು ಫ್ರೆಂಡ್ಸ್? MG ಅಷ್ಟು ಹೈಟ್ ಇಲ್ಲ ನನ್ನ ಮಗ, ನಿನಗೆ MG ಬೇಕಂತಿದ್ಗ ಗಾಡಿ ಹಿಡಿಯೋ ಪರಿಚಯದನು. ಗಾಡಿ ಸರ್ವಿಸ್ ಆಗಿದೆ ಎತ್ಕೊಳ. ಇದೇ ಫ್ರೆಂಡ್ಸ್ MG ಶೋರೂಮ್ ಇದೆ ಸರ್ವಿಸ್ ಸೆಂಟರು. ಇಲ್ಲೇ ಇದೆ ನೋಡಿ, ನಮ್ಮ ಗಾಡಿ ಇಲ್ಲೇ ಇದೆ. ಇದೇ ನಮ್ಮ ಗಾಡಿ ಹಿಡಿದೆ ಎತ್ಕೊಂಡು ಬೈದಿದೆ. ಇದೇ ಗಾಡಿ ನಾವು ಇವಾಗ ತಗೊಂಡು ಹೋಗ್ತಾ ಇರೋದು. ಸೊ ಈ ಗಾಡಿಗೆ ವೆಯ್ಟ್ ಮಾಡಿ. ಇಲ್ಲ ನೋಡಿ, ಇದೇ ಗಾಡಿ ನಮ್ಮದು. ಈ ಗಾಡಿ ತೊಗೊಂಡೋಕ್ಕೆ ಬಂದಿದ್ದೀವಿ. ಶೋರೂಮ್ ಆದ್ರೆ ಬಂದಿದ್ವಿ. ಇವಾಗ ಮ್ಯಾನೇಜರ್ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಶೋರೂಮ್ ಹತ್ರ ಬಂದಿದ್ದೀವಿ. ಬಟ್ ಇಲ್ಲಿ ವೆಹಿಕಲ್ ಮ್ಯಾನೇಜ್ಮೆಂಟ್ ಅವ್ರು ಇಲ್ಲ, ಲಂಚ್ಗೆ ಹೋಗೋರಂತೆ. ಇನ್ನು 1 ಅವರ್ ಐತೆ. ಬರೀ ನಾವು ಗಾಡಿಯೆಲ್ಲ ಒಂದು ರೌಂಡ್ ಗಾಡಿಯೆಲ್ಲ ನೋಡ್ಕೊಂಡು ಬರೋಣ ಹೋಗಿ. ಒಂದೇ ಗಾಡಿ ಇದು ಬಂದು ಇಲ್ಲೇ ನಿಂತ್ಕೊಂಡಿದೆ ಗಾಡಿ. ಸುಮ್ಮನೆ ಸೆಕೆಂಡ್ ಒನ್, ಥರ್ಡ್ ಒನ್. ನೋಡಿ ಫ್ರೆಂಡ್ಸ್, ನೆಮ್ಮದಿಯಾಗಿ ಅಲ್ಲಿ ಕೂತ್ಕೊಂಡಿದ್ದೆ. ಕರ್ಕೊಂಬಂದು ಸುತ್ತಿಸ್ತಾವ್ ಇವನು. ನಿನ್ನೆ ನಾನು ತಗೋ ಬಂದಿರೋ ಗಾಡಿ ಇದೆ. ಇದರಲ್ಲಿ ನಾರ್ಮಲ್ ಸರ್ವಿಸ್ ಇದೆ. ಇದು ಇನ್ನು ನಾಳೆ ಕೊಡ್ತಾರೆ ಅಂತಿದ್ದು. ನಾವು ಇವಾಗ ಬಂದಿರೋ ಗಾಡಿ ಆದರೆ ಅಲ್ಲಿ ನಿಂತಿದೆ ನೋಡಿ. ಅದು ಚಿಕ್ಕ ಗಾಡಿ ಟಿಗರು, ಇದು MG. ಅದಕ್ಕೆ ಮಕ್ಕಳು ಗಾಡಿ ಕೊಟ್ಟು ಕಳಿಸ್ಬೇಕು ಅನ್ನೋದು. ಅದಕ್ಕೆ ನಮ್ಮದು BYD MG ಇರೋದು ಲಾಗಿನ್ನು. ನನ್ನ ಮಗನಿಂದ ಇರೋದು ಟಿಗರು. ನನಗೆ ಬಿಲ್ಡಪ್ ಕೊಡ್ತಾನೆ ಇಲ್ಲಿ ಬಂದು. ಬಿಲ್ಡಪ್ ಅಲ್ಲ ಗುರು, ಇರೋ ಫ್ಯಾಕ್ಟ್ ಗುರು. ಅದು ಕುಳ್ಳಕ್ಕಿರೋದು ನೀನ ಗುರು. ಇದರಲ್ಲಿ ಕುಳ್ಳಕ್ಕೆ ಯಾರವ್ರು ಅಂತ ಇದು ಪ್ರಶ್ನೆ ಅಲ್ಲ, ಎಕ್ಸ್ಪೀರಿಯನ್ಸ್ ಯಾರಿಗಿದೆ ಅನ್ನೋದು ಗುರು. ಎಕ್ಸ್ಪೀರಿಯನ್ಸ್ ಅದೆಲ್ಲ ಏನಿಲ್ಲ ಗುರು. ಗಾಡಿಗೆ ಏನಿಲ್ಲ ಗುರು. ವೆಹಿಕಲ್ ಮ್ಯಾನೇಜ್ಮೆಂಟ್ ಅವರು ಬರೋದು ಲೇಟ್ ಆಗುತ್ತಂತೆ. ಹೋಗಿ ಒಂದು ಬ್ರೇಕ್ ತಗೊಂಡು ಬರೋಣ ನಾವೇ. ನಮ್ಮ ದೋಸ್ತ ಏನೋ ಟೀ ಕೊಡಿಸ್ತಾನಂತ. ಇವಾಗ ನನ್ನ ಹತ್ರ ಏನು 1 ರೂಪಾಯಿ ಅಂದರೆ ಇಲ್ಲ. 3 ದಿವಸದಿಂದ 1 ರೂಪಾಯಿ ಅಂದರೆ ಗತಿ ಇಲ್ಲ. ಅವನೇ ಟೀ ಕೊಡಿಸ್ತೀನಿ ನಡಿ ಅಂತ ಹೇಳ್ತಾವನೆ. ಅದಕ್ಕೆ ಹೋಗ್ತಾ ಇದೀವಿ. ಬರೀ ಟೀ ಕೊಡಿಸ್ತಾನ ಇಲ್ಲ ವಾಪಸ್ ಕರ್ಕೊಂಡು ಏನೋ ಸೆಂಟರ್ ಆಗ್ತಾನೆ ಅವನು. ನಾವು ಕೊಡ್ಸೋದೆಲ್ಲ ಹೋಯ್ತು. ಇದು ಗಾಂಧಿ ಇಲಾಖೆ ಎಲ್ಲ ಅದು. 150 ರೂಪಾಯಿ ಬಿಲ್ ಮಾಡಿಸ್ತಾ. ಈಗ ಎಷ್ಟು ಮಾಡ್ತಾನೋ ಗೊತ್ತಿಲ್ಲ ಫ್ರೆಂಡ್ಸ್.
ಎಲ್ಲಿ ಪೋದ್ನಾಡ ಈಡ ಹಂಗಲ್ಲ. ಹಾಂ ಅದೇವ್ರು ಬಿಲ್ ಸೇಪಿಚ್ಚಿಂದೆ ಅದು ನಾನು ಕೊಟ್ಟಿಲ್ಲ, ಕರೆಕ್ಟಾಗಿ ಬಿಲ್ ಮಾಡಿಸಿದ್ದು ಯಾರು? ನೀನು ತಾನೇ ಬಿಲ್ ಮಾಡಿರೋದು. ಏನಪ್ಪ, ಒಂದು ಟೀ 3 ಕುರ್ಕುರೆ 4 ಕುರ್ಕುರೆ 3 4 నేను తీసుకెళ్ళి 3 నేను 3 తీసుకెళ్ళింది. 3 ಕುರ್ಕುರೆ 3 ಕುರ್ಕುರೆ కొత్త ಗಾಡಿ ಇರಪ್ಪ, ಹೊಸ ಗಾಡಿ ಫ್ರೆಂಡ್. ಧೂಳು ಎಬ್ಬಿಸ್ತಾವ. ನಾವು ಬಂಡವಾಳ ಆಗದೆ ಇದ್ರು ನಮ್ಮ ಸ್ವಂತ ಗಾಡಿ ಥರನೇ ನೋಡ್ಕೋತೀವಿ ನಾವು. ಆ ಥರ ನಮ್ಮ ಸ್ವಂತ ಗಾಡಿ ಒಂಥರ, ಬೇರೆಯವ್ರ ಗಾಡಿ ಒಂಥರ ನೋಡೋಕ್ಕಾಗಲ್ಲ. ಇವಾಗ ಇದು ಕಂಪ್ನಿ ವೆಹಿಕಲ್ಲು, ಇದಕ್ಕೆ ಗೇರ್ ಇಲ್ಲ ಏನಿಲ್ಲ, ಆಟೋಮೆಟಿಕ್ ಎಲ್ಲ. ಎಕ್ಸ್ಲೇಟ್ರ್ ತುಳಿದಾಗ ಟೈರು ಅದು ಸ್ಲಿಪ್ ಆಗುತ್ತೆ, ಅದು ಕಾಮನ್ ಅದೆಲ್ಲ. ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಸರಿನಾ ತಪ್ಪ ನೀವೇ ಹೇಳಿ, ಕಾಮೆಂಟ್ ಹಾಕಿ ಮೆಸೇಜ್. 1 ಕಿಲೋಮೀಟ್ರ್ ಬಂದ್ವಿ, ಒಂದು ಟೀ ಅಂಗಡಿ ಸಿಕ್ಕಿಲ್ಲ. ಮುಂದೆ ಒಂದು ಬೇಕ್ರಿ ಇದೆ, ಬೇಕ್ರಿ ಕರ್ಕೊಂಡೋಗ್ತೀನ. ನೀನು ಬೇಕ್ರಿ ಕೊಡೋದು ನಿಮ್ಗೆ ಟೀ ಮಾತ್ರ ಕೊಡ್ಸೋದು ನಿನಗೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ಬರೀ ಟೀ ಅಂತ ಕೊಡು ಹೇಳಿದ್ದೀನಿ. ಇವ್ನು ಬರೀ ಟೀ ಅಂತ ಹೇಳಲ್ಲ, ಅಲ್ಲಿ ಹೋದ್ಮೇಲೆ ಇನ್ನೂ ಕೆಲವು ಹೇಳ್ತಾನೆ ಅಂತ ನನ್ನ ಮಗ ಇವನು. ಇವನ್ನ ಅಪ್ಪಿ ತಿಪ್ಪಿ ನೀವೇನ ಕೊಡಿಸ್ತೀನಿ ಅಂತ ಹೇಳ್ಬೇಡಿ ದಯವಿಟ್ಟು. ಯಾರಿಗೇನ ಕರೆಯಂಗಿದ್ರೆ ಇವನ್ನ, ಬಟ್ ಕರೆಯೋಕ್ಕೆ ಮುಂಚೆನೇ ಹೇಳಿ ಇತ್ತ ಕೊಡ್ಸೋದು, ನಾನು ಇದೇ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟೆ ಕರ್ಕೊಂಡೋಗಿ. ಯಾಕಂದರೆ ಇದು ಗಾಡಿ ಅಲ್ಲೋದ್ಮೇಲೆ ಸರಿ ಇರಲ್ಲ, ಇದು ಪಾರ್ಟಿ ಇದು ನೋಡಿದ್ದೆಲ್ಲ ನನ್ನೇ ಅಂತಾನೆ. ಬಂಪರ್ ಅಂಗಡಿ ಒಂದು ಮಚ್ಚ ಯೂಟರ್ನ್ చేస్తా ನಮ್ಮ ಗಾಡಿ ಸರ್ರ ತಿರ್ಗಲ್ಲ ಇಟ್ಲ ಹ್ಯಾಂಡ್ ಬ್ರೇಕ್ ಎತ್ತು ಎಲ್ಲಪ್ಪ ಫಸ್ಟ್ನೇದು ಎಲ್ಲಪ್ಪ ಇಲ್ಲ ಬಿಸ್ತಾ పోలరా ಬಿಟ್ರೆ లేదు ఈడే ఉంది అప్ప వస్తానండి. మా వీడు వెనకాల గాడి మా ఎట్ల పైసరాడు ఎవరు జిక్సాడు గ్లాన్సా గ్లాన్సా ಗ್ಲಾನ್ಸ್ ಹಾಕೋದು ಗ್ಲಾನ್ಸಾ ಫಸ್ಟ್ ಲಂಚ್ ಎಲ್ಲ ಬರೀ ಟೀ ಟೀ ಅಂತ ಹೇಳ್ಬಿಟ್ಟು ನಮಗ ಚಕ್ಲಿಗಳು ಬಾದುಷಾಗಳು ತಿನ್ಕೊಂಬರ್ತಾವನಿ ನಮ್ಮ ಮಗ ಇವನು. ಬರೀ ಟೀ ಅಂತ ಹೇಳಿ ಕರ್ಕೊಂಡೋಗಿದ್ದು ನಾನು. ಟೀ ತಾನೇ ಕುಡಿಬೇಕು, ಟೀ ಸಿಗರೇಟ್ ಅಂತೆ, ಆಮೇಲೆ ಚಕ್ಲಿಗಳು ನೋಡಿ. ಇರೋದು ಹೇಳ, ಇಳ್ದಿರೋದು ಯಾಕೆ ಹೇಳ್ತೀಯ ಮಚ್ಚ? ನನ್ನ ಮೇಲೆ ನಿಂಗೆ ಅಷ್ಟು ಕೋಪ ಇದ್ರು ಬೈದ್ಬಿಟ್ಟು ಮಚ್ಚ ಒಂದು ಮಾತು. ಹಿಂಗೆಲ್ಲ ನೀನು ಅದ್ರಿಗೆಲ್ಲ ಜಾಯಿನ್ ಮಾಡಕ್ಕೆ ಹೋಗ್ಬೇಡ ಇಂಥ ಮಾತುಗಳು. ಗುರು ಇರೋದು ತಾನೇ ಗುರು ಹೇಳ್ದೆ ನಾನು. ನೋಡಿ ಫ್ರೆಂಡ್ಸ್, ನಾನು ಬರೀ ಟೀ ಕುಡಿದ್ಬಿಟ್ಟು ಇನ್ನು ಯಾಕೆ ಹೊಟ್ಟೆ ಹಸಿತಾ ಇದ್ದಿದ್ದಕ್ಕೆ ಚಿಕ್ಲಿ ತಗೊಬಂದೆ. ಈ ನನ್ನ ಮನೆ ಟೀ ಸಿಗರೇಟು ಎಲ್ಲ ಕುಡ್ದಾನೆ, ಬಟ್ ಆ ಹೆಸರು ನನಗೆ ಹಾಕ್ದವನು ಇಲ್ಲಿ. 2 ಬಾದುಷಾ ತಿಂದವನೆ, ಆಮೇಲೆ ಒಂದು ಕೇಕು. ಯಾಕಂದ್ರೆ ಅಲ್ಲೇ ಅಂಗಡಿ ಹತ್ರನೇ ಹೋಗ್ಬೇಡಣ, ಅಂಕಲ್ ಕೇಳೋಣ ನಾನು ಏನೇನು ತಗೊಂಡು ಅಂಕಲ್ ಕೇಳೋಣ ಫ್ರೆಂಡ್ಸ್. ಕೇಳೋಣ. ಯಾರಿಗೆ ಅದೆಲ್ಲ ಕೇಳ್ಬೇಕಂತ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ತಕ್ಕೊಡಿಸ್ತೀನಿ ನಿಮಗೆ. ಅಂಕಲ್ ಅದು ನಾನೇ ವೀಡಿಯೋ ಮಾಡಿಬಿಟ್ಟು ಫೇಸ್ಬುಕ್ಕಾಗಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಬಟ್ ನಾವಾಗಿರೋ ಹೋಟೆಲ್ಗೆ ಹೋಗ್ಬೇಕು ನೀನು. ಅಲ್ಲೇ ಫ್ರೆಂಡ್ಸ್ ಹೋಗ್ತೀವಿ, ಬೇರೆ ಹೋಟೆಲ್ ಎಲ್ಲ ಹೋಗಿ ಕೇಳಿದ್ರೆ ಇಲ್ಲ ನಂಗೆ ಗೊತ್ತಾಗಲ್ಲಪ್ಪ. ಇಲ್ಲ ನಾನು ಇರ್ಬೇಕಲ್ಲ, ಫೋಟೋ ಎಲ್ಲ ತರಿಸ್ತೀನಿ, ಫೋಟೋ ಎಲ್ಲ ತೆಗ್ದು ಅಂಕಲ್ ಜೊತೆ ವೀಡಿಯೋನ ಮಾಡ್ತೀನಿ, ಏನೇನು ತಗೊಳೋಣ ಅಂತ ವೀಡಿಯೋನ ಮಾಡ್ತೀನಿ. ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬಂದಿದ್ದು ಫ್ರೆಂಡ್ಸ್. ಇವಾಗ ಅದು ಎಲ್ಲೂ ಇಲ್ಲ, ಇಲ್ಲೇ ಇರೋದು ನೋಡಿ, ಇದೇ ಟೀ ಹೋಟ್ಲು. ಇಲ್ಲೈತೆ ಪ್ಲಂಬರ್ ಅಂಗಡಿ ಫ್ರೆಂಡ್ಸ್. ಅದು ಪ್ಲಂಬರ್ ಅಂಗಡಿ ಆದರೂ ಟೀ ಅಂಗಡಿ ಅಂತ ಒಂದು ಫ್ರೆಂಡ್ಸ್. ಏನು ಇದರೊಳಗೆ ಗೊತ್ತಾಗ್ತಿದ್ರೆ ಯಾವ ಸತಿ ಯಾವ ಸುಳ್ಳು ಅಂತ. ಸುಳ್ಳು ಅನ್ನೋನು ಮುಂದೆ ಕ್ಯಾಮ್ರಾ ತೋರಿಸ್ಬೇಕಾಗಿತ್ತು, ನೀನು ಯಾಕೆ ತೋರಿಸಿಲ್ಲ ಹಂಗಂದ್ರೆ ನಿಂದು ಸುಳ್ಳೋದು. ಸರ್ ಆಯ್ತು, ಈಗ ಹಿಂಗೆ ತಾನೇ ರಿಟರ್ನ್ ಹೋಗ್ಬೇಕು ನಾವು, ತೋರ್ಸೋಣವಾ? ಮತ್ತೆ ಶೋರೂಮ್ಗೆ ಆದ್ರೆ ಹೋಗ್ತಾ ಇದ್ದೀವಿ, ಅವ್ರು ವೆಹಿಕಲ್ ಮ್ಯಾನೇಜ್ಮೆಂಟ್ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ರೋಡ್ ನೋಡ್ಬಿಟ್ಟಿದ್ದು ಶೋರೂಮ್ ಅಂತ ತಿಳ್ಕೊಬೇಡಿ ಫ್ರೆಂಡ್ಸ್, ಈ ಶೋರೂಮೇ ಆ್ಯಕ್ಚುಲಿ. ಶೋರೂಮ್ ತೊಗೊಂಬಂದು MG ಶೋರೂಮ್ ತೊಗೊಂಬಂದು ಎಲ್ಲೋ ಮೂಲೆದಲ್ಲಿ ಹಾಕೋರೆ ಅವರು. ಎಂಥ ಬುದ್ಧಿವಂತ ನಂದೆ ಅಂತ ಬುದ್ಧಿವಂತ ನೀನು. ಈಗ ಹೇಳ್ತೀರಾ ಆದರೆ ಬಂತು ನಮಗೂ. ಇವಾಗ ಗಾಡಿ ಎತ್ಕೊಂಡು ಮತ್ತೆ ನಾವು ಸೀದಾ ನಮ್ಮ ಹಬ್ಬಗೆ ಹೋಗೋದೆ. ಬರ್ರಿ ಹೋಗೋಣ.
ಅದಕ್ಕೆ ಇವಾಗ ನಾನಾದರೆ ಗಾಡಿ ಓಡಿಸಲ್ಲ, ಅವ್ನು ಇಷ್ಟಪಟ್ಟಾನೆ ಬೆಳಗ್ಗೆಯಿಂದ ಗಾಡಿ ಓಡಿಸ್ಬೇಕು ಅಂತ. ಅದಕ್ಕೆ ಇವಾಗ ಅವನೇ ಎತ್ಕೊಂಡು ಹೋಗ್ತಾನೆ. ಇಲ್ಲಿ ಇಕ್ಕಿದ್ದೀನಿ, ಹುಷಾರಾಗಿ ತಗೊಂಡೋಗಿ ಮಚ್ಚ, ಆಮೇಲೆ ಎಲ್ಲಾದ್ರೂ ಬಿಡಿಸ್ಕೊಂಡೋಗಿ. ಸರಿ ಮಚ್ಚ, ಆಯಿತು, ನೀನು ಹುಷಾರಾಗಿ ಹೋಗು. ಓಕೆ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾತ್ರ ಮರ್ತೋಗ್ಬೇಡಿಪ್ಪ. ಬಾಯ್.